ಡಾಕ್ಟರ್ ಶಿವರಾಮ ಕಾರಂತ ಜನ್ಮದಿನೋತ್ಸವ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ವತಿಯಿಂದ ಉಡುಪಿಯಲ್ಲಿ ಇಂದು ಆಯೋಜಿಸಿದ್ದ ಸಾಹಿತ್ಯೋತ್ಸವ ಉಪನ್ಯಾಸ ನಾಟಕ ಪ್ರದರ್ಶನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಿದ್ವಾಂಸ ಪ್ರೊಫೆಸರ್ ಬಿಎ ವಿವೇಕ್ ರೈ ಅವರಿಗೆ ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಿರಿಯ ಸಂಶೋಧಕಿ ಡಾಕ್ಟರ್ ರೇಖಾ ಬನ್ನಾಡೆ, ಜಾನಪದ ವಿದ್ವಾಂಸ ಎಸ್ಎ ಕೃಷ್ಣಯ್ಯ, ಯಕ್ಷಗಾನ ಕಲಾವಿದ ಶೇಖ್ ಮೊಹಮ್ಮದ್ ಗೌಸ್ ಕಾವ್ರಾಡಿ ಅವರಿಗೆ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ವೇಳೆ ಚಿಂತಕ ಡಾಕ್ಟರ್ ಎಸ್ಆರ್ ವಿಜಯಶಂಕರ್, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು, ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಗಣನಾಥ ಎಕ್ಕಾರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇದ್ದಾರೆ ಅವರನ್ನು ನಾನು ಟ್ರಸ್ಟ್ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಕಾರಂತ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದೇನೆ. ಎನ್ಎಸ್ಎಸ್ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಬಳಿಕ ಶ್ರೀನಿವಾಸ ಪೂಜಾರಿ ಜನರ ಆಂತರ್ಯದಲ್ಲಿ ಜೀವಂತವಿರುವ ಅಸ್ಪೃಶ್ಯತೆ ನಿವಾರಣೆ ನಿಟ್ಟಿನಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕೃತಿ ಚೋಮನ ದುಡಿಯಲಿನ ಪಾತ್ರಗಳು ಈ ಕಾಲಕ್ಕೂ ಪ್ರಸ್ತುತವೆನಿಸಿವೆ. ಶತಮಾನಕ್ಕೆ ಸಾಕ್ಷಿಯಾದ ಕಾರಂತರು ಹತ್ತಾರು ಮುಖಗಳ ವ್ಯಕ್ತಿಯಾಗಿರಲಿಲ್ಲ, ಬದಲಿಗೆ ಶಕ್ತಿಯಾಗಿದ್ದರು. ಅವರ ಕೃತಿಗಳಲ್ಲಿನ ಕಠೋರ ವಾಸ್ತವಿಕ ಬರಹಗಳು ಆಳುವ ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದವು ಎಂದು ಅವರು ಹೇಳಿದರು. ಬರೆದದ್ದನ್ನು ನೋಡಿ ನಾವೆಲ್ಲ ಖುಷಿ ಪಟ್ಟಿದ್ದೆವು. ಹಾಗಾಗಿ ಕಾರಂತರು ಹತ್ತಾರು ಮಕ್ಕಳನ್ನು ಬಿಂಬಿಸುವಂಥ ಒಬ್ಬ ವ್ಯಕ್ತಿ, ಒಬ್ಬ ಶಕ್ತಿ. ಕಠೋರವಾಗಿ ಬರೆಯುವುದನ್ನು, ವಾಸ್ತವಿಕವಾಗಿ ಹೇಳುವುದನ್ನು ಕಾರಂತರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು. ಪ್ರೊಫೆಸರ್ ಬಿಎ ವಿವೇಕ್ ರೈ ಸೂಕ್ಷ್ಮತೆ, ಅವಲೋಕನ ಶಕ್ತಿಯಿಂದ ಉತ್ತಮ ಸಾಹಿತ್ಯ ರಚಿಸಿದ್ದ ಕಾರಂತರು ತಮ್ಮ ಕೃತಿಗಳಲ್ಲಿ ಮಾನವ, ವಿಜ್ಞಾನ, ಓದು, ಪ್ರವಾಸದಿಂದ ಸಂಸ್ಕೃತಿಯನ್ನು ಅರ್ಥೈಸಿದ್ದರು. ಜೊತೆಗೆ ತಮ್ಮ ಬರಹಗಳಲ್ಲಿ ತಿಳಿಸಿದಂತೆ ಜೀವನದಲ್ಲಿ ಪಾಲಿಸಿದ್ದರು ಎಂದು ಅವರು ತಿಳಿಸಿದರು. ಬಗ್ಗೆ ಮಾತಾಡ್ತೇವೆ, ಹೆಣ್ಣಿನ ಬಗ್ಗೆ ಎಲ್ಲ ಹೌದು. ಆದರೆ ದಲಿತರ ಭೂಮಿಯ ಪ್ರಶ್ನೆಯ ಬಗ್ಗೆ ಎತ್ತಿದ ಪ್ರಶ್ನೆ, ಅದರ ಬಗ್ಗೆ ಅಭಿಪ್ರಾಯ ಎಷ್ಟೋ ಚರ್ಚೆ ನಾವು ನೂರುಗಟ್ಟಲೆ ಮಾಡುವ. ಆದರೆ ಆ ಪ್ರಶ್ನೆಯನ್ನು ಮೊದಲು ಎತ್ತಿದವರು ಚಮನದುಡಿಯಲ್ಲಿ ಕಾರಂತ. ಜೊತೆಗೆ ಡಾಕ್ಟರ್ ಎಸ್ಆರ್ ವಿಜಯಶಂಕರ್, ಕಾರಂತರ ಜ್ಞಾನ ವಿಸ್ತಾರ ಅಗಾಧವಾದುದಾಗಿತ್ತು. ಕನ್ನಡದಲ್ಲಿ ಹೋಮ್ ಸೈನ್ಸ್ ಪುಸ್ತಕ ಬರೆದ ಮೊದಲ ಸಾಹಿತಿಯಾಗಿದ್ದರು. ನಾಗರಿಕತೆಯ ಕಥನಕಾರ ಕಾರಂತರ ಕೃತಿಗಳಲ್ಲಿ ಸಾಮಾಜಿಕ ಬದಲಾವಣೆ, ರಾಜಕೀಯ ಸಿದ್ಧಾಂತ, ಭೌಗೋಳಿಕ, ಸಾಂಸ್ಕೃತಿಕ ಬದಲಾವಣೆ ಜೊತೆಗೆ ಕಲಾ ಪ್ರಜ್ಞೆಯನ್ನು ಕಾಣಬಹುದಿತ್ತು ಎಂದು ಹೇಳಿದರು. ಭೌಗೋಳಿಕವಾದಂಥ ಒಂದು ಇಂಟಗ್ರೇಟೆಡ್ ಅಂಶವನ್ನು ಕೂಡ ಒಳಗೊಳ್ಳುತ್ತೆ ಮತ್ತು ಹೊಸ ತಂತ್ರಜ್ಞಾನವನ್ನು ಕೂಡ ಅದು ಬಳಸಿಕೊಳ್ಳುತ್ತೆ. ಎಸ್ಥೆಟಿಕ್ಸ್ ಅಂತ ನಾವು ಏನು ಹೇಳ್ತೇವೆ, ಕಲಾ ಪ್ರಜ್ಞೆಗೆ ಸಂಬಂಧಪಟ್ಟಂಥ ಮೂಲಭೂತವಾದ ಬದಲಾವಣೆ ಎಲ್ಲವೂ ಕಾರಂತರ ಬರಹಗಳಲ್ಲಿ ನಾವು ಕಾಣಬಹುದು.